ಇವತ್ತು ನಿಮಗೆ GM ಬೆಲ್ ಫಿಟ್ಟಿಂಗ್ ಯಾವ ರೀತಿ ಫಿಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ಇದು GM ಕಂಪ್ನಿ ಬೆಲ್ಲು. ಇದನ್ನ ವಾಲ್ಗೆ ಫಿಟ್ ಮಾಡಿ ತೋರಿಸ್ತೀನಿ. ಈ ಜಾಗಕ್ಕೆ ಬೆಲ್ ಫಿಟ್ಟಿಂಗ್ ಮಾಡೋದು. ಈಗ ಇದ್ರ ಮೇಲೆ ಕೂರಿಸ್ಬಿಟ್ಟು ಯಾವ ರೀತಿ ಕೂರಿಸೋದು ಅನ್ನೋದನ್ನೇ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರಿ, ಆ ಥರ ಇದೆ ನೋಡಿ. ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ಕೊಂಡು ಈ ಥರ ಓಪನ್ ಮಾಡಿಕೊಂಡು ಈ ಬೆಲ್ ಫಿಟ್ಟಿಂಗ್ ಈ ಥರ ಬರೋದು. ಈ ಥರ ಕೂರಿಸೋ ರೀತಿ ಈ ಟೈಪ್ ಕೂರಿಸೋದು. ಈ ಟೈಪಲ್ಲಿ ಕೂರಿಸ್ತೀನಿ. ಫಿಟ್ಟಿಂಗ್ ಈಗ ಚೂರು ನೋಡಿ, ಈ ಥರ ಲಾಕ್ ಓಪನ್ ಮಾಡ್ಕೊಳ್ಳಿ. ಇದನ್ನ ಮಾಡಿ ಈ ಜಾಗಕ್ಕೆ ಸ್ಕ್ರೂ ಹಾಕ್ತೀನಿ. ಇಲ್ಲಿ ಹೋಲ್ ಮಾಡಿಬಿಟ್ಟು ಈಗ ಏನು POP ಸ್ಕ್ರೂ ಬರುತ್ತೆ ಅದನ್ನ ಇಲ್ಲಿಗೆ ಈ ಜಾಗಕ್ಕೆ ಟೈಟ್ ಮಾಡಿದ್ರೆ ಅದೇ ಹೋಲ್ ಹೊಡ್ಕೊಂಡು ಹೋಗುತ್ತೆ. ಅದು ಫಿಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ವೈರ್ನ ತಳ್ಕೊಬಿಟ್ಟು ಈ ಕಂಪ್ನಿಯಿಂದ ಸ್ಕ್ರೂ ಹಾಕೋ ಕೊಟ್ಟಿರ್ತಾರಲ್ಲ ಆ ಜಾಗ ಇದು. ಇದನ್ನ ತಕ್ಕಂಗೆ ಆ ಜಾಗದಲ್ಲಿ ವೈರ್ ಹಾಕೋಬಿಟ್ಟು ಈ ಥರ ಟ್ವಿಸ್ಟರ್ ಜಾಯಿಂಟ್ ಹೊಡ್ಕೊಂಡು, ಯಾಕಂದರೆ ರಿಮೂವ್ ಮಾಡೋಕ್ಕೆ ಹಾಕೋಕ್ಕೆ ಇರಬೇಕು ಯಾವಾಗಲೂ. ಅದಕ್ಕಾಗಿ ಇದಕ್ಕೆ ರನ್ನಿಂಗ್ ಜಾಯಿಂಟ್ ಬೇಡ, ಟ್ವಿಸ್ಟರ್ ಜಾಯಿಂಟ್ ಹೊಡೆದ್ಬಿಟ್ಟು ಹೋಗ್ಬಿಡಿ ಸಾಕು. ಇದನ್ನ ಈಗ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ. ಈ ಟೈಪಲ್ಲಿ ಟ್ವಿಸ್ಟರ್ ಬರ್ತದೆ. ಇಲ್ಲಿ ಸ್ಕ್ರೂ ಹಾಕ್ಬಿಟ್ಟು ನಿಮಗೆ ಲಾಕ್ ಮಾಡಿ ತೋರಿಸ್ತೀನಿ. ಬರೀ ಒಂದು ಸ್ಕ್ರೂ ಸಾಕು ನೋಡಿ. ಈ ಜಾಗಕ್ಕೆ ಒಂದು ಸ್ಕ್ರೂ ಈ ಥರ ಭದ್ರವಾಗಿ ಹಾಕಿ, ಅಂದರೆ ಹಿಂಗೆ ರೊಟೇಷನ್ ಆಗೋದಲ್ಲ, ಸ್ವಲ್ಪ ಟೈಟಾಗಿ ನೋಡಿ. ಈಗ ಫಿಟ್ಟಾಗಿ ಕೂತ್ಬಿಡುತ್ತೆ ನೋಡಿ. ಸ್ಟ್ರೈಟ್ ಇಟ್ಕೊಬಿಟ್ರೆ ಆಯಿತು. ಇದನ್ನೆಲ್ಲ ನೀಟಾಗಿ ಲಾಕ್ ಮಾಡಿಬಿಟ್ಟು ಕ್ಯಾಪ್ ಹಾಕ್ಬಿಟ್ರೆ ಆಯಿತು ನೋಡಿ. ಈ ಥರ ಈಗ ಇದು ಮೇಲ್ಗಡೆ ಬೀಡಿಂಗ್ ಇದೆಯಲ್ಲ ಸೇಮ್, ಆ ಬೀಡಿಂಗ್ ಮೇಲೆ ಲಾಕ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಇಷ್ಟೇ. ಈಗ ಇದಕ್ಕೆ ಕವರ್ ಹಾಕ್ಬಿಟ್ರೆ ಮುಗೀತು. ಅಷ್ಟೇ ನೋಡಿ, ಆ ಥರ ಫಿನಿಶಿಂಗ್ ಬರುತ್ತೆ. ಈ ಥರ ಫಿಟ್ಟಿಂಗ್ ಹಾಕಿ ನೀಟಾಗಿ ಕಾಣುತ್ತೆ. ಈಗ ಬೆಲ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆಲ್ ಮಾಡಿಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪ್ತದೆ. ನೀವು ತಕ್ಷಣಕ್ಕೆ ನೋಡ್ಬೋದು. ಥ್ಯಾಂಕ್ ಯು. ಬಾಯ್.